ಪಿಂಚಣಿ ಬಳಿಕ ಈಗ ಗೃಹಜ್ಯೋತಿ ಫಲಾನುಭವಿಗಳ ಸರದಿ. ಅನಧಿಕೃತವಾಗಿ ಗೃಹಜ್ಯೋತಿ ಸೌಲಭ್ಯ ಪಡೆಯುತ್ತಿರುವವರ ವಿರುದ್ಧ ಪರಿಶೀಲನೆ ಆರಂಭ. ಇಂದಿನಿಂದ 1 ತಿಂಗಳ ಕಾಲ ಬೆಸ್ಕಾಂ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಗೃಹಜ್ಯೋತಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಕೊರಟಗೆರೆ ತಾಲೂಕಿನ ಗೃಹಜ್ಯೋತಿ ಯೋಜನೆಯಡಿ ಪ್ರತಿ ತಿಂಗಳು ಸರ್ಕಾರದಿಂದ 2 ಕೋಟಿಗೂ ಅಧಿಕ ಮೊತ್ತದ ವಿದ್ಯುತ್ ಶುಲ್ಕವನ್ನ ಭರಿಸಲಾಗುತ್ತಿದೆ. ತಾಲೂಕಿನಲ್ಲಿ ಸುಮಾರು 47,702 ಗೃಹಜ್ಯೋತಿ ಫಲಾನುಭವಿಗಳಿದ್ದು, ಯೋಜನೆಯ ಅರ್ಹ ಫಲಾನುಭವಿಗಳ ಮಾಹಿತಿಯನ್ನ ಪರಿಶೀಲಿಸುವ ಕಾರ್ಯವನ್ನ ಬೆಸ್ಕಾಂ ಅಧಿಕಾರಿಗಳು ಪ್ರಾರಂಭಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳೇ ಗಮನಿಸಿ, ಬೆಸ್ಕಾಂ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿದಾಗ ಈ ಕೆಳಗಿನ ದಾಖಲೆಗಳನ್ನ ಸಿದ್ಧಪಡಿಸಿಟ್ಟುಕೊಳ್ಳಿ. ವಿದ್ಯುತ್ ಬಿಲ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಬಾಡಿಗೆದಾರರಾಗಿದ್ದರೆ ಬಾಡಿಗೆ ಒಪ್ಪಂದದ ಪತ್ರ, ತೆರಿಗೆ ಪಾವತಿದಾರರಾಗಿದ್ದರೆ ಪ್ಯಾನ್ ಕಾರ್ಡ್. ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನ ನೀಡಿ ಸರಿಯಾದ ಮಾಹಿತಿಯನ್ನ ಒದಗಿಸುವುದು ಕಡ್ಡಾಯವಾಗಿದೆ. ಇನ್ನು ಈ ತಿಂಗಳ ಬಿಲ್ ಕುರಿತು ಮಾಹಿತಿ ನೀಡೋದಾದ್ರೆ, ಪರಿಶೀಲನಾ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಗೃಹಜ್ಯೋತಿ ಯೋಜನೆಯ ಸೌಲಭ್ಯ ಮುಂದುವರಿಯಲಿದೆ. ಈ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಕಳೆದ 3 ತಿಂಗಳ ಸರಾಸರಿ ಬಳಕೆಯ ವಿವರವನ್ನ ನೀಡಲಾಗಿದೆ. ಬಿಲ್ ಅನ್ನ ಆನ್ಲೈನ್ ಮೂಲಕ ಅಥವಾ ಬೆಸ್ಕಾಂ ಕಚೇರಿ ನಗದು ಕೌಂಟರ್ನಲ್ಲಿ ಪಾವತಿಸಬಹುದಾಗಿದೆ. ಈ ಕುರಿತು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಬೆಸ್ಕಾಂ ಕಚೇರಿಯನ್ನ ಸಂಪರ್ಕಿಸುವಂತೆ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಪ್ರಸನ್ನ ಮಾಹಿತಿ ನೀಡಿದ್ದಾರೆ. ಆಧಾರ್ ಕಾರ್ಡು, ವೋಟರ್ ಐಡಿ, ಪಾಸ್ಪೋರ್ಟ್ ಫೋಟೋ, ಆಮೇಲೆ ಕೆಟಗರಿ ಆಗಿದ್ರೆ SC/ST ಒಂದು ಇದು ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಎಲ್ಲ ಒದಗಿಸ್ಕೊಡ್ತೀವಿ. ಇಷ್ಟು ಬೇಕು ಕೊಟ್ಟರೆ ನೀವು ಸೈನ್ ಕಾರ್ಡ್ ಇವತ್ತೇ ಬೇಕಾ? ಇವತ್ತೇ ಬೇಕು. ಅಂದರೆ ಇವತ್ತೇ ಕೊಟ್ಟರೆ ಇವತ್ತೇ ಹಂಗೆ ಇಷ್ಟ ಗಂಟೆ ಇದಾಗುತ್ತೆ, ಒಂದು ಅರ್ಧ ಗಂಟೆ ಎಲ್ಲ ಒದಗಿಸ್ಕೊಡ್ತೀವಿ. ಆಯ್ತು. ನಮಸ್ಕಾರ. ಬೆಸ್ಕಾಂ ವತಿಯಿಂದ ನಮ್ಮ ಮಾಪಕವಾದಗಳಲ್ಲಿ ಎಲ್ಲ ಗೃಹಜ್ಯೋತಿ ಫಲಾನುಭವಿಗಳ ಮನೆಗಳ ಸಮೀಕ್ಷೆ ನಡೆಸಲಾಗುತ್ತೆ. ನಮ್ಮ ಮಾಪಕವಾದಿಗಳು ತಮ್ಮ ಮನೆಗಳ ಹತ್ರ ಬಂದಾಗ ಎಲ್ಲರೂ ಈ 4 ID ಕಾರ್ಡ್ಗಳನ್ನು ಅವರಿಗೆ ಕೊಡಬೇಕಾಗ್ತದೆ. 4 ಐಡೆಂಟಿ ಕಾರ್ಡ್ ಕೊಡಬೇಕಾಗ್ತದೆ. ಒಂದು ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಮತ್ತು BPL ಕಾರ್ಡ್ ಇದ್ದರೆ ಕಾರ್ಡ್, ರೇಷನ್ ಕಾರ್ಡ್ಸು, ಮತ್ತು ಅವರು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಪಾನ್ ಕಾರ್ಡು, ಮತ್ತು ಕ್ಯಾಶ್ ಸರ್ಟಿಫಿಕೇಟ್, RD ಇಷ್ಟು ದಾಖಲೆಗಳು ಕೊಡಬೇಕಾಗ್ತದೆ. ಇದರಿಂದ ಯಾವುದೇ ಗೊಂದಲ ಬೇಡ. ಇದರಿಂದ ನಾವು ಯಾವುದೇ ಗೃಹಜ್ಯೋತಿ ನಿಲ್ಲಿಸೋದಿಲ್ಲ. ಸರ್ಕಾರದ ಆದೇಶದಂತೆ ಸಮೀಕ್ಷೆ ಮಾಡಲಿಕ್ಕೆ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ. ಅದರಿಂದ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಯಾವುದೇ ಗೃಹಜ್ಯೋತಿ ನಿಲ್ಲಿಸುವ ಉದ್ದೇಶ ಇಲ್ಲ. ಅದು ಸರ್ಕಾರದ ನಿರ್ಧಾರ. ಕೇವಲ ಈಗ ಸಮೀಕ್ಷೆ ಮಾಡೋದಷ್ಟೇ ನಮ್ಮ ಉದ್ದೇಶ. ಇದರಿಂದ ಗ್ರಾಹಕರಿಗೆ ಯಾವುದೇ ತೊಂದರೆ ಬೇಡ. ನಮ್ಮ ಸಿಬ್ಬಂದಿ ಬಂದಾಗ ತಾಯಿಬಿಟ್ಟು ಸಹಕರಿಸಿ ಎಲ್ಲರೂ ಇವರಿಗೆ ಸಮೀಕ್ಷೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೇವೆ. ತಾವು ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸಲ್ಲಿ ಯಾವ್ದಾದ್ರು ಒಂದು ಇಲ್ಲ ಅಂತ ಬಿಟ್ಕೊಳ್ಳಿ, ಏನು ಮಾಡ್ಬೋದು ಸರ್? ಅವರು ಇಲ್ಲ ಅಂದರೆ ಅವರು ಡಿಕ್ಲರೇಷನ್ ಇದೆ ನಮ್ಮ ಫಾರಮಲ್ಲಿ, ಅದಿಲ್ಲ ಅಂತ ಅವರು ಸೈನ್ ಹಾಕಿದರೆ ಸಾಕು, ಅಷ್ಟು ಸಾಕಾಗುತ್ತೆ ಸರ್. ಸೊ ನೀವು ಕೇಳ್ತಕ್ಕಂಥ ದಾಖಲೆಗಳಲ್ಲಿ ಯಾವ್ದಾದ್ರು ಒಂದು ದಾಖಲೆ ಇಲ್ಲ ಅಂದರೆ ಇಲ್ಲ ಅಂತ ಪರವಾಗಿಲ್ಲ, ಕೊಡ್ಬೋದು. ಕೊಟ್ಟರು ನಡೆಯುತ್ತೆ. ಅದೇ ಕೊಡ್ಬೋದು. ಅದು ಇಲ್ಲ ಫಾಲ್ಸ್ ಹೇಳಬಾರ್ದು. ಕರೆಕ್ಟಾಗಿ ಇಲ್ಲ ಅಂದರೆ ಕೊಡ್ಬೋದು. ಯಾಕೆಂದರೆ ಅವ್ರು ಟ್ಯಾಕ್ಸ್ ಪೇಯರ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಹೇಳ್ಬಾರ್ದು. ಎಲ್ಲ ಒಂದು ಕಡೆ ಇದರಲ್ಲಿ ಗೃಹಜ್ಯೋತಿ ನಿಜವಾದ ಬಳಕೆದಾರರಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ಇದಾಗುತ್ತೆ. ಹೌದು, ಕರೆಕ್ಟ್. ಈಗ ವೋಟರ್ ID ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿ ಬೆಂಗಳೂರು ಅಂತ ಮಹಾನಗರದಲ್ಲಿ ಸ್ವಲ್ಪ ಮಿಸ್ಯೂಸ್ ಆಗ್ತಾ ಇದೆ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಅನುಮಾನ ಬಂದಿದೆ. ಅದರಿಂದ ಈ ಸಮೀಕ್ಷೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ನಮಗೇನು ಇದರ ಏನು ಎಫೆಕ್ಟ್ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಎಷ್ಟು ಗೃಹ ಬಳಕೆ ಅಂದರೆ ಈಗ ಗೃಹಜ್ಯೋತಿ ಫಲಾನುಭವಿಗಳು ನಮ್ಮ ತಾಲೂಕಿನಲ್ಲಿ ಒಟ್ಟು 47,350 ಗೃಹ ಬಳಕೆ ಮನೆಗಳಿದ್ದಾವೆ. ಅದರಲ್ಲಿ 47,548 ಮನೆಗಳು ನಾವು ಗೃಹಜ್ಯೋತಿ ಸೌಲಭ್ಯ ಕೊಟ್ಟಿದ್ದೀವಿ. ಇಷ್ಟು ಸೌಲಭ್ಯ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 2 ಕೋಟಿ ರೂಪಾಯಿ ಪ್ರತಿ ತಿಂಗಳು ಸರಾಸರಿಯಲ್ಲಿ ಅವರಿಗೆ ಸಬ್ಸಿಡಿ ನಾವು ನೀಡ್ತೇವೆ. 2 ಕೋಟಿ ನಮ್ಮ ತಾಲೂಕಲ್ಲಿ 2 ಕೋಟಿ. ಕೊನೆ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಈಗ ದಯವಿಟ್ಟು ನಮ್ಮ ಮಾಪಕವಾದಿಗಳು ನಿಮ್ಮ ಮನೆ ಹತ್ರ ಬಂದಾಗ ಈ ಎಲ್ಲ ದಾಖಲಾತಿಗಳನ್ನು ನೀಡಿ ಸಹಕರಿಸಿ ಅವರಿಗೆ ಸಮೀಕ್ಷೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾನೆ.